ನಮ್ಮಮ್ಮನ್ನ ನಿಮ್ಮಪ್ಪನೇ ಕಿಡ್ನಾಪ್ ಮಾಡಿರೋದು, ನಿಮ್ಮ ಅಮ್ಮನ ಕೊಲೆ ಮಾಡಿರೋದು ನಿಮ್ಮಪ್ಪನೇ ಅಂತ ಹೇಳಿದಾಳೆ. ನೀನು ನಿಮ್ಮಪ್ಪ ಇಬ್ರು ಸರಿ ಇಲ್ಲ ಅಂತ ಹೇಳಿ ತೇಜುಗ್ ಹೊಡೆದಿದ್ದಾಳೆ. ಆದ್ರೆ ಒಂದಂತೂ ಕನ್ಫರ್ಮ್, ಅನು ಮನ್ಸಲ್ಲಿ ಬೇರೆ ಯಾರೋ ಬೇಡದೇ ಇರೋದನ್ನ ಅವಳ ಮನ್ಸಲ್ಲಿ ನೆಡ್ತಾ ಇದ್ದಾರೆ. ಇದು ಹೇಗ್ ಸಾಧ್ಯ? ನನ್ ಜೊತೆ ನನ್ ಕೈಯಾರೆ ಬೆಳೆಸಿದ ಅನು ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ? ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಅದ್ ಹೇಗ್ ಸಾಧ್ಯ? ವಿಕ್ರಾಂತ್ ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಏನೇನೋ ಹೇಳೋರಲ್ಲ. ಯಾಕೆ ಅನು ವರ್ತನೆಯಲ್ಲಿ ಬದಲಾವಣೆ ಆಗ್ತಿದೆ? ಸಹವಾಸ ದೋಷದಿಂದ ಮಕ್ಕಳು ಬದಲಾಗ್ತಾರೆ ಅಂತ ಕೇಳಿದೀನಿ, ಆದ್ರೆ ಅನು ನನ್ ಜೊತೆ ಬಿಟ್ರೆ ಯಾರ ಜೊತೆ ಹೆಚ್ಚಾಗಿರ್ತಾಳೆ? ಅತ್ತೆ ಮಾವನ್ ಜೊತೆ ಜಾಸ್ತಿ ಇರ್ತಾಳೆ. ಸ್ಕೂಲಲ್ಲೇನಾದ್ರೂ ಅನುಗೆ ಯಾರೋ ತಪ್ಪಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದ್ ಯಾರು ಅಂತ ತಿಳ್ಕೋಬೇಕು. ಈಗ್ಲೇ ಈ ರೀತಿ ಆದ್ರೆ ಮುಂದೆ ಅವಳಿಗೆ ತುಂಬಾ ಕಷ್ಟ ಆಗತ್ತೆ. ನಮ್ಮನು ಪಾಪ ಚಿಕ್ಕ ಮಗು, ಯಾರೋ ಅವಳ ತಲೆಯಲ್ಲಿ ಏನೇನೋ ತುಂಬ್ತಾ ಇದ್ದಾರೆ. ಮೇಡಮ್ 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 ಏನ್ ಮೇಡಮ್ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಿ? ಓ, ಪ್ರಜ್ಞಾ ಮರ್ಡರ್ ಕೇಸ್ ಬಗ್ಗೆನಾ? ಯೋಚನೆ ಮಾಡ್ತಿದ್ದಿದ್ ನಿಜ, ಆದ್ರೆ ಕೇಸ್ ಬಗ್ಗೆ ಅಲ್ಲ. ಮೇಡಮ್, ಮೊಬೈಲ್ ಕಳ್ದೋಗಿತ್ತಲ್ವಾ? ಹೊಸ ಮೊಬೈಲ್ ತಗೊಂಡ್ರು ಆಗಿದ್ದೀರಿ? ಹೌದು ಇಂಗಳ್ಗಿ ಅವರೇ, ವಿಕ್ರಾಂತ್ ಅವ್ರು ಬಂದಿದ್ರು, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯ್ತು. ಈ ಮೊಬೈಲ್ಗಳ ಬಗ್ಗೆ, ಅದ್ರ ಫೀಚರ್ಸ್ ಬಗ್ಗೆ ನನಗ್ ಸ್ವಲ್ಪ ಐಡಿಯಾ ಕಡಿಮೆ. ನಿಮಗೆ ಏನ್ ಮೇಡಮ್, ಎಲ್ರಿಗೂ ಹಾಗೆ ಆಗತ್ತೆ. ದಿನಕ್ಕೊಂದ್ ಮೊಬೈಲ್ ಬರ್ತಿರುತ್ತೆ, ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ. ನಮಗೂ ಕನ್ಫ್ಯೂಷನ್ಸ್ ಅರ್ಥ ಆಗ್ತಿರಲ್ಲ, ಆದ್ರೂ ಅಪ್ಡೇಟ್ ಆಗ್ಬೇಕಲ್ವಾ ನಾವು? ಹೌದು ಮೇಡಮ್, ಈ ಬೋಚ್ನಂತ ಹಾರ್ಡ್ ಕೋರ್ ಕ್ರಿಮಿನಲ್ಗಳಿಗೆ ಅವ್ರನ್ನ ಬಾಯ್ ಬಿಡ್ಸೋದಕ್ಕಿಂತ ಏನಾದ್ರೂ ಒಂದು ಹೊಸ ತಂತ್ರಜ್ಞಾನ ಬರಬೇಕು ಮೇಡಮ್. ಈ ಮಂಪರು ಪರೀಕ್ಷೆ ಎಲ್ಲ ಇದೆಯಲ್ಲ ಮೇಡಮ್, ಅಂತದ್ದೆಲ್ಲ ಏನು ಪ್ರಯೋಜನ ಆಗಲ್ಲ ಅವ್ರಿಗೆ. ವಿಕ್ರಾಂತ್ ಕೇಸಲ್ಲಿ ಇದೇ ಆಗ್ತಿರೋದು ಇಂಗಳ್ಗಿ ಅವರೇ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ದಿನಗಳು ಉರುಳ್ತಾ ಇವೆ ಅಷ್ಟೇ. ಕೋರ್ಟ್ ಯಾವಾಗ ಚಾಟಿ ಬೀಸತ್ತೋ ಗೊತ್ತಾಗ್ತಿಲ್ಲ. ಮೇಡಮ್, ಭೋಜನ್ ಬಾಯ್ ಬಿಡ್ಸೋದು ಕಷ್ಟ, ಆದ್ರೆ ಆ ಫೋರ್ಜರಿ ವೈಕುಂಠ ಮತ್ತೆ ಅವನ ಶಿಷ್ಯ ಸಂಖ್ಯೆ ಇದ್ದಾನಲ್ಲ, ಅವರು ಬಾಯ್ ಬಿಡ್ತಿಲ್ವಾ? ಇಲ್ಲ ಇಂಗಳ್ಗಿ ಅವರೇ, ವೈಕುಂಠ ಸತ್ಯ ಹೇಳಿದ್ರೆ ಭೋಜನ್ ಇತಿಹಾಸ ಎಲ್ಲ ಗೊತ್ತಾಗತ್ತೆ. ಇಷ್ಟೇ ಸಾಕು ವಿಕ್ರಾಂತ್ ಅವರು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ. ಮೇಡಮ್, ಈ ಭೋಜ ಮತ್ತೆ ಅವರ ಶಿಷ್ಯಂತಿರ್ನ ಸಾಕ್ತಾ ಇದ್ದಾರಲ್ಲ, ಅವ್ರನ್ನ ನಿಜವಾಗ್ಲೂ ಮೆಚ್ಚಲೇಬೇಕು ಮೇಡಮ್. ಯಾಕೆಂದ್ರೆ ಈ ಕೆಟ್ಟವ್ರಿಗೆ, ಕೆಟ್ಟವರು ಕೆಟ್ಟ ಕೆಲಸಗಳ ಮೇಲೆ ಎಂತ ನಿಯತ್ತು ಮೇಡಮ್. ವಿಕ್ರಾಂತ್ ಅವ್ರಿಗೆ ಗೊತ್ತಿದೆ ಇಂಗಳ್ಗಿ ಅವರೇ, ಈ ಕ್ರಿಮಿನಲ್ಸ್ ಗಳನ್ನ ಲೀಡ್ ಮಾಡ್ತಿರೋದು ಯಾರು ಅಂತ. ಆದ್ರೆ ಅವರು ಹೇಳ್ತಿಲ್ಲ. ಅದಕ್ಕೆ ಕಾರಣ ನೀವು. ನಿಮಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಕಾಳಜಿ ಮೇಡಮ್. ಆದ್ರೆ ನಾವ್ ಸುಮ್ನೆ ಕೂರಕ್ ಆಗಲ್ಲ ಅಲ್ವಾ ಇಂಗಳ್ಗಿ ಅವರೇ? ಈಗ ಏನ್ ಮಾಡೋದು? ಸತ್ಯನ ಹೇಗ್ ಆಚೆ ಕಗ್ಸೋದು? ಈ ಭೋಜನ್ ಹುಡುಗರು ಎಲ್ಲಿರ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇಂಗಳ್ಗಿ ಅವರೇ, ಇನ್ಸ್ಪೆಕ್ಟರ್ ಚೇತನ್ಗೊಂದು ಫೋನ್ ಮಾಡ್ಕೊಡಿ. ರೇಷ್ಮೆ ಪೇಟೆಗೆ ಕಾನ್ಸ್ಟೇಬಲ್ ಜೊತೆ ಬರೋದಕ್ಕೆ ಹೇಳಿ, ಸ್ವಲ್ಪ ಬೇಗ ಬರೋದಕ್ಕೆ ಹೇಳಿ. ಆಯ್ತಾಯ್ತು ಮೇಡಮ್. ಮೇಡಮ್, ನೀವೇ ಮಾತಾಡಿ. ಓ, ಇಂಗಳ್ಗಿ ಸರ್ ನಂಬರು. ಹಲೋ ಇನ್ಸ್ಪೆಕ್ಟರ್. ಹೇಳ್ರಿ ಮೇಡಮ್.
ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮರ, ನಾನು ಈಗಲೇ ಹೊರಟೆ. ಹೇಯ್, ಗಾಡಿ ಎತ್ತೋ. ಅಪ್ಪ, ಅಯ್ಯೋ. ತಂಗ್ಯವ್ವ, ಬಾ ಬೇ ಲಗೋನು. ಸರಿಗೆ ಸರಿಗೆ ತಲೆ ಮೇಲೆ. ನಾವು ಬಂದೇವಮ್ಮ ನೀವೊಂದು ಹುಡುಕಕ ಹುಡುಕಕ. ಅದೇನ್ ಇಷ್ಟೊಂದು ಗಂಭೀರವಾಗಿ ನಡೀತಿರೋದು? ಮಾಮೂಲಿಯಾಗಿ ನಡಿ. ಆತಾತು ನಡಿ. ಅಣ್ಣ, ನೀನ್ ಹಿಂಗ್ ನಡೆದ್ರೆ ಶಿವ ಅಂತ ಅರ್ಥ ಆಗುತ್ತವ್ರಗ. ಲೇ ತಂಗ್ಯವ್ವ, ಹಂಗ ನಡೆದ್ರ ಹಿಂಗ ನಡಿ ಅಂತಿ, ಹಿಂಗ ನಡೆದ್ರ ಹಂಗ ನಡಿ ಅಂತ ಹೇಳ್ತಿ. ನಿನ್ನ ಸಾವಾಸ ಒಟ್ಟಾಗಂಗಿಲ್ಲ. ಆತ್ ಬಾ, ಮಾಮೂಲಿಯಾಗಿ ನಡಿ. ಆತಾತು. ಅಣ್ಣ, ನೀನ್ ಹಿಂಗ್ ನಡೆದ್ರೆ ಯಾವ ಕೆಲ್ಸಾನೂ ಆಗಂಗಿಲ್ಲ. ಅದೇನಂತ ಗೊತ್ತಿಲ್ಲ ನೋಡ್ ತಂಗ್ಯವ್ವ. ಮೊದಲನೇ ಸಲ ಈ ಬಟ್ಟೆನ ಹಾಕಿನಲ್ಲ, ಭಾರಿ ರಂಗ ಇರ್ತೈತಿ ಮನಸ್ಸು. ಈ ನನ್ನ 2 ಕಾಲ್ ಅದಾವಲ್ಲ, ಗಾಂಭೀರ್ಯವಾಗಿ ನಡಿ ಅಂತ ಹೇಳ್ತಾವ. ಈ ನನ್ನ 2 ಕೈಗಳು ಹದ್ದು ಬಸ್ನಾಗಿರು ಅಂತ ಹೇಳ್ತಾವ. ಇನ್ನು ನನ್ನ ತಲಿ ಎತ್ಕೊಂಡ್ ನಡಿ ಅಂತ ಹೇಳ್ತದ. ಬಂದಿದ್ದ ಕೆಲ್ಸ ಎಲ್ಲ ಮರ್ತು ಈ ಬಟ್ಟಿ ನನಗ ಬಹಳ ಖುಷಿ ಕೊಡ್ತೈತ್ ನೋಡು. ಹಂಗಾಗಿ ನನಗೆ ಯಾವ್ದಕ್ಕೂ ತಲಿ ಓಡುವಲ್. ಹಿಂಗ ಆದ್ರ ನಮ್ಗೆ ಯಾವ ವಿಚಾರನೂ ತಿಳಿಯಂಗಿಲ್ಲ. ಹಾ, ಅಲ್ಲಿ ಕೂತಾರಲ್ಲ, ಅವ್ರನ್ನ ಮಾತಾಡ್ಸೋಣ. ಬರೋಬ್ಬರಿ ಹೇಳದ್ ನೋಡು. ಬಾ, ಆ ಹೆಂಗಸರ್ ಕೊಟ್ಟು ಹೋಗಿ ಕೇಳೋಣ. ಬಾ ಬಾ. ನಾವು ಬಂದೇವ, ನಾವು ಬಂದೇವ. ಬಾ ಬಾ, ಕೇಳವ. ಇವ್ರನ್ನ ಎಲ್ಲಾದ್ರೂ ನೋಡಿದಿರ ಅಮ್ಮ? ಇಲ್ಲಮ್ಮ, ಎಲ್ಲೂ ನೋಡಿಲ್ಲ. ನೀವು ನೋಡಿಲ್ಲ. ಹಾ, ನೀವು ನೋಡಿಲ್ಲ ಯವ್ವ. ಸರಿಯಾಗಿ ನೋಡ್ರಲ್ಲ ಒಂದ್ಸರಿ. ಈಗಿನ ಎಲ್ಲೂ ನೋಡಿಲ್ಲ ಬಿಡ್ರಿ. ಆತು, ಬ್ಯಾರೆ ಕಡೆ ಎಲ್ಲಾದ್ರೂ ಕೇಳಿ ನೋಡೋಣ. ಬಾ. ಅಲ್ಲೇ ತಂಗ್ಯವ್ವ, ಈ ಊರ್ನಾಗ ಆಕಿನ ಯಾರು ಗುರ್ತ ಇಲ್ಲ ಅಂತ ಹೇಳಕತ್ತಾರ. ಏನ್ ಮಾಡೋದು? ಹೆಂಗಾರ ಮಾಡಿ ಅಕ್ಕಿನ ಹುಡುಕ್ಲೇಬೇಕಣ್ಣ. ಅಕ್ಕಿ ಬಾಳ್ ಚಾಲಾಕಿದಾಳಣ್ಣ. ಅಕ್ಕಿನ ಹುಡುಕಿದ್ರೆ ಅಷ್ಟೇ ನಮ್ಗೇನಾದ್ರೂ ವಿಷಯ ತಿಳಿಯೋದು. ಈಗ ಎಲ್ಲಿ ಯಾರಿಗಂತ ಕೇಳೋದಿಲ್ಲಿ? ಊರಿಗ್ ಬಂದಿದೀವಲ್ಲಣ್ಣ, ಯಾರಿಗಾದ್ರೂ ಕೇಳೋಣ, ಏನಾದ್ರೂ ವಿಷಯ ತಿಳಿಬಹುದು. ಆಗ್ಲೇಳು.